ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೆಳಗಿನ ಬ್ಲಾಗ್ ಆಗಿದೆ. ಬೆಳಗ್ಗೆನೇ ಪಾಪು ಪೃಥ್ವಿ ಎದ್ದಿದ್ರು. ಅವ್ರಿಗೆ ಕಾಫಿ ಹಾಲು ಕೊಟ್ಟೆ. ಹಾಗೆ ಇವತ್ತಿನ ಟಿಫನ್ಗೆ ಏನು ಮಾಡೋಣ ಅಂದ್ಕೊಂಡೆ, ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೆ. ಪಾಪುಗೆ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೆ. ನಾವು ಪಾಪುಗೆ ಮೆಂತ್ಯ ಮುದ್ದೆ ತಿನ್ನಿಸ್ತೀವಿ. ನಮ್ಮ ಕಡೆ ಬಾಣ್ತಿದ್ದರಿಗೆಲ್ಲ ಮೆಂತ್ಯ ಮುದ್ದೆ ಕೊಡ್ತಾರೆ. ಯಾಕಂದರೆ ಸೊಂಟದಲ್ಲಿ ಚೆನ್ನಾಗಿ ಶಕ್ತಿ ಬರುತ್ತೆ, ವೆಯ್ಟ್ ಗೇನ್ ಆಗುತ್ತೆ ಅಂತ. ನಾನು ಅಷ್ಟೇ ನೂತನ್ಗೆ ಮೆಂತ್ಯ ಮುದ್ದೆ ರೆಡಿ ಮಾಡ್ತಾಯಿದ್ದೆ. ಮುದ್ದೆ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ನಾವು ಪಾಪು ನುಂಗಂಗೆ ಹಾಕುವಷ್ಟು ಮೀಡಿಯಮ್ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಹಾಗೆ ಪಾಪುನು ಆಟ ಆಡ್ಕೊಂಡು ಊಟ ಮಾಡಿಸ್ದೆ. ಅವ್ನಿಗೆ ಕಣ್ಣು ನೋಡಿ ಅಂತ ಇವಾಗ ಚೆನ್ನಾಗಿ ಕಣ್ಣು ಹೊಡಿತಾನೆ. ಅವ್ನಿಗೂ ಊಟ ಮಾಡಿಸಾದ್ಮೇಲೆ ನಾವು ಟೊಮೊಟೊ ಬಾತ್ ಮಾಡೋಣ ಅಂತ ಬಂದೆ. ಪೃಥ್ವಿ ಕೈಲಿ ನಾನು ಟೊಮೊಟೊ ಬಾತ್ ಪೌಡ್ರ್ ಇರಲಿಲ್ಲ, ಖಾಲಿ ಆಗಿತ್ತು. ಹಾಗೆ ತೊಗೊಂಬ ಅಂತ ಹೇಳಿದ್ದೆ, ಅವನು ತಂದಿದ್ದ. ನಾನು ಟಿಫನ್ ರೆಡಿ ಮಾಡೋಕ್ಕೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕ್ತೀನಿ. ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಹಾಗೆ ಒಂದೆರಡು ಗೋಡಂಬಿನೂ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ. ಫ್ರೈ ಆದಮೇಲೆ ಇವಾಗ ಇಬ್ಬರಿಗೆ ತಿಂಡಿ ಮಾಡೋದ್ರಿಂದ ನಾನು ಒಂದು ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದೆ. ಅದು ಒಂದು 2 ಗ್ಲಾಸ್ ನೀರು ಹಾಕಿದ್ದೀನಿ. ಅಂದರೆ ಇದು ಅಕ್ಕಿ ತುಂಬ ಜಾಸ್ತಿ ಆಗುತ್ತೆ, ಸೋನಾ ಮಸೂರಿ ಅಕ್ಕಿ. ಇದು ನೋಡಿ, ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಬಂದಿದ್ದೇನೆ, ಟೊಮೊಟೊ ಬಾತ್ ಪೌಡ್ರ್ ತೊಗೊಂಬ ಅಂದೆ. ಇವಾಗ ಏನು ಮಾಡೋದು ಅಂದರೆ ಅದನ್ನೇ ಹಾಕಿ ಮಾಡಿದ್ದೆ ಅಂದೆ. ಸೊ ಅದಕ್ಕಾಗಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಅದನ್ನೇ ಹಾಕಿ ಮಾಡಿದೆ. ನಾನು ಕುಕ್ಕರ್ ಕ್ಲೋಸ್ ಮಾಡಿ 1-2 ವಿಷಲ್ ಆಯಿತು. ಆವಾಗ ಓಪನ್ ಮಾಡಿ ನೋಡಿದೆ. ಅವನಿಗೆ ಫಸ್ಟ್ ಕೊಡ್ದೆ, ಹೆಂಗಿದೆ ಹೇಳಪ್ಪ ಟೊಮೊಟೊ ಬಾತು ಅಂತ. ತುಂಬ ಚೆನ್ನಾಗಿತ್ತು, ರಿಯಲಿ ನಿಜ ಹೇಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿದ್ರೆ ಟೊಮೊಟೊ ಬಾತ್ ತುಂಬ ಚೆನ್ನಾಗಾಗಿತ್ತು. ಎಲ್ಲ ತಿಂದಾದಮೇಲೆ ಭಾರತ್ ಅಕ್ಕಿ ಪ್ಯಾಕೆಟ್ ತರಿಸಿದ್ರು 10 kg. ನ್ಯೂಸಲ್ಲೆಲ್ಲ ನೋಡಿದ್ರು ಎಲ್ಲ ಕಡೆ ಭಾರತ್ ಅಕ್ಕಿ ಕೊಡ್ತಾಯಿದ್ದಾರೆ 29 ರೂಪಾಯಿ kg ಅಂತ. ನಾನು ಹೇಗಿರುತ್ತೆ ದೋಸೆಗೆ ಇಡ್ಲಿಗೆ ಬರುತ್ತೆ ಅಂತ ತರಿಸಿದ್ದೆ. ಅಕ್ಕಿ ಒಂದ್ಸಲ ಅನ್ನ ಮಾಡಿ ನೋಡಿದೆ, ಅನ್ನ ಚೆನ್ನಾಗಾಗುತ್ತೆ, ಆದರೆ ದಪ್ಪ ಅಗಲು ಆಗುತ್ತೆ. ಅದಕ್ಕೋಸ್ಕರ ನಾನು ಇಡ್ಲಿ ದೋಸೆಗೆ ಬರುತ್ತೆ ಅಂತ ತರಿಸಿದ್ದೆ.